ಹೊಸ ವರ್ಷಾಚರಣೆಗೆ ಕಡಲ ನಗರಿ ಉಡುಪಿ ರೆಡಿಯಾಗಿದೆ. ಸಮುದ್ರ ತೀರದ ರೆಸಾರ್ಟ್ ಹೋಮ್ ಸ್ಟೇಗಳು ಭರ್ತಿಯಾಗಿದೆ. ಕಡಲ ತೀರದಲ್ಲಿ ವಾಟರ್ ಸ್ಪೋರ್ಟ್ಸ್ ಮೋಜು ಮಸ್ತಿ ಜೋರಾಗಿದೆ. ಸಮುದ್ರ ತೀರದಲ್ಲಿರುವಂತಹ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ಫುಲ್ ಆಗಿದೆ. ಕಡಲ ತೀರದಲ್ಲಿ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳೋದಕ್ಕೆ ಅಂತ ಪ್ರವಾಸಿಗರ ದಂಡು ಭೇಟಿ ಕೊಡ್ತಾ ಇದೆ. ಇನ್ನು ಪಬ್ ಪ್ರದೇಶದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೊಸ ವರ್ಷಾಚರಣೆಗೆ ಲಕ್ಷಾಂತರ ಪ್ರವಾಸಿಗರು ಲಗ್ಗೆ ಇಡ್ತಿದ್ದಾರೆ. 2025 ಕಳೆದು 2026 ಹೊಸ ವರ್ಷವನ್ನು ಸ್ವಾಗತಿಸುವುದಕ್ಕೆ ಕರಾವಳಿ ಜಿಲ್ಲೆ ಉಡುಪಿ ಎಲ್ಲ ರೀತಿಯಲ್ಲೂ ತಯಾರಿಯನ್ನು ಮಾಡಿಕೊಂಡಿದೆ. ಬಹಳ ಮುಖ್ಯವಾಗಿ ಉಡುಪಿಯ ಜನರಿಗಿಂತಲೂ ಕೂಡ ಹೊರ ಜಿಲ್ಲೆ ಹೊರ ರಾಜ್ಯದ ಜನರು ಉಡುಪಿಯಲ್ಲಿ ಬಂದು ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮುಖ್ಯವಾಗಿ ಸಮುದ್ರದ ಆಸುಪಾಸಿನ ಲಾಡ್ಜ್ಗಳಿರ್ಬೋದು, ರಿಸಾರ್ಟ್ಗಳಿರ್ಬೋದು, ಹೋಮ್ ಸ್ಟೇಗಳಿರ್ಬೋದು ಎಲ್ಲವೂ ಕೂಡ ಕಳೆದ ಒಂದು ವಾರದಿಂದ ಭರ್ತಿಯಾಗಿರುವಂಥದ್ದು. ಸುಮಾರು 100ಕ್ಕೂ ಅಧಿಕ ಹೋಮ್ ಸ್ಟೇಗಳು, ರಿಸಾರ್ಟ್ಗಳು ಇತ್ಯಾದಿಗಳು ಈ ಭಾಗದಲ್ಲಿರುವಂಥದ್ದು. ಅದು ಕಾಪು ಇರ್ಬೋದು, ಉಡುಪಿ ಇರ್ಬೋದು, ಮರವಂತೆ ಭಾಗದಲ್ಲಿರ್ಬೋದು, ಕೋಡಿ ಮುಂತಾದ ಭಾಗದಲ್ಲಿ ಅಲ್ಲಿನ ರಿಸಾರ್ಟ್ಗಳಿಗೆ, ಹೋಮ್ ಸ್ಟೇಗಳಿಗೆ ತುಂಬ ಬೇಡಿಕೆ ಇರುವಂಥದ್ದು. ಸೊ ಆ ದೃಷ್ಟಿಯಿಂದ ಎಲ್ಲ ರಿಸಾರ್ಟ್ಗಳು ಕೂಡ ಭರ್ತಿಯಾಗಿವೆ. ನಾವು ನೋಡ್ಬೋದು ಮಲ್ಪೆಯ ಪಕ್ಕದಲ್ಲೇ ಇರುವ ರಿಸಾರ್ಟ್ನ ಮುಂದೆ ಎಲ್ಲ ವಾಹನಗಳು ಬಂದು ನಿಂತಿದ್ದಾವೆ. ಅಂದರೆ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡಿಕೊಂಡಿರ್ತಾರೆ. 1-1.5 ತಿಂಗಳ ಮುಂಚಿತವಾಗಿ. ಈಗ ಬಂದರೆ ಎಲ್ಲೂ ಅವಕಾಶ ಇರೋದಿಲ್ಲ. ಸೊ ಮುಂಚಿತವಾದ ಬುಕ್ಕಿಂಗನ್ನು ಮಾಡಿಕೊಂಡು ಎಲ್ಲ ರಿಸಾರ್ಟ್ಗಳಲ್ಲಿ ಸದ್ಯ ಸಾಕಷ್ಟು ಪ್ರವಾಸಿಗರು ತಂಗಿದ್ದಾರೆ. ಈ ಬಾರಿ ಇತಿಹಾಸದಲ್ಲೇ ಅತಿ ಹೆಚ್ಚು ಪ್ರವಾಸಿಗರು ಕರಾವಳಿ ಜಿಲ್ಲೆ ಉಡುಪಿಗೆ, ಅದರಲ್ಲೂ ಮುಖ್ಯವಾಗಿ ಮಲ್ಪೆ ಮುಂತಾದ ಭಾಗಗಳಿಗೆ ಬಂದಿದ್ದಾರೆ. ಲಕ್ಷಾಂತರ ಜನ ಭೇಟಿ ಕೊಟ್ಟಿದ್ದಾರೆ ಅನ್ನೋದನ್ನು ಕಳೆದ ಒಂದು ವಾರದಲ್ಲಿ ನಾವು ನೋಡಿದ್ದೇವೆ. ಅದು ಕ್ರಿಸ್ಮಸ್ ರಜೆ ಇರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಈ ಬಾರಿ ಉಡುಪಿಗೆ ಪ್ರವಾಸದ ದೃಷ್ಟಿಯಿಂದ ಭೇಟಿ ಕೊಟ್ಟಿದ್ದಾರೆ. ಈಗಲೂ ಕೂಡ ನಾವು ಮಲ್ಪೆ ಸಮುದ್ರ ತೀರ ಪ್ರದೇಶದಲ್ಲಿ ನೋಡಿದರೆ ಪ್ರವಾಸಕ್ಕೆ ಬಂದಂತಹ ಮಕ್ಕಳಿರ್ಬೋದು ಅಥವಾ ಬೇರೆ ಬೇರೆ ಮೋಜು ಮಸ್ತಿಯ ಒಂದು ಕಾರಣಕ್ಕೋಸ್ಕರ ಬಂದು ನಿಂತವರಿರ್ಬೋದು. ಅಂದರೆ ವ್ಯವಸ್ಥಿತವಾಗಿ ಉಡುಪಿಯ ಯಾವುದೇ ಬೀಚ್ಗಳಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಅಂತ ಪ್ರತ್ಯೇಕವಾದ ಯಾವುದೇ ಕಾರ್ಯಕ್ರಮ ಇರೋದಿಲ್ಲ. ಆದರೆ ಹೊಸ ವರ್ಷವನ್ನು ಸ್ವಾಗತಿಸುವ ಸಂದರ್ಭದಲ್ಲಿ ನಾವು ಬೀಚ್ ಸಮೀಪದಲ್ಲಿ ಇರಬೇಕು, ಸಮುದ್ರವನ್ನು ನೋಡಬೇಕು, ಸೂರ್ಯಾಸ್ತವನ್ನು ನೋಡಬೇಕು, ಅಥವಾ ಇಲ್ಲಿ ಬರಬೇಕು, ಬೋಟ್ಗಳಲ್ಲಿ ಓಡಾಡಬೇಕು, ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗಬೇಕು, ಈ ರೀತಿಯ ಕನಸುಗಳನ್ನು ಇಟ್ಟುಕೊಂಡು ಟೂರ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡಿರ್ತಾರೆ. ಸೊ ಅಂಥ ಲಕ್ಷಾಂತರ ಪ್ರವಾಸಿಗರು ಉಡುಪಿ ಜಿಲ್ಲೆಯ ಬೇರೆ ಬೇರೆ ಕರಾವಳಿ ತೀರದ ಹೋಮ್ ಸ್ಟೇಗಳಲ್ಲಿ, ರಿಸಾರ್ಟ್ಗಳಲ್ಲಿ ಬೀಡುಬಿಟ್ಟಿದ್ದಾರೆ. ಇನ್ನು ಸಮುದ್ರ ತೀರ ಪ್ರದೇಶದಲ್ಲೂ ಕೂಡ ನಾವು ನೋಡ್ಬೋದು ವಾಟರ್ ಸ್ಪೋರ್ಟ್ಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ಜನರಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.